ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡುತ್ತಿರೋದೊಂದು ಸೆಮಿ ಗ್ರೇವಿಯಕ್ಕೆ ಒಂದು ಚಿಕನ್ ಕರ್ರಿ ಮಾಡಿದ ವಿಧಾನ ತೋರಿಸಿಕೊಡ್ತೀನಿ. ಅದಕ್ಕೆ ಚಿಕನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ಇವತ್ತು ನಾನು ಚಿಕನ್ ಕರ್ರಿ ರೆಡಿ ಹಾಕೊಂಡು ಒಂದು ಮಣ್ಣು ಕುಡಿಕೆ ಎಲ್ಲ ಅದಕ್ಕೆ ಆಯಿಲ್ ಹಾಕಿಟ್ಟಿದ್ದೀವಿ. 1.5 ಟೀ ಸ್ಪೂನ್ ಸ್ವಲ್ಪ ಮೆಂತ್ಯ ಕಾಳು, 3 ಮೀಡಿಯಮ್ ಈರುಳ್ಳಿ ಕಟ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮಿಕ್ಸಿ ಜಾರ್ಲಿ ಒಂದು 5-6 ಪೀಸು ಬೆಳ್ಳುಳ್ಳಿ, ಒಂದು 6 ಪೀಸು ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕದು ಪೀಸು ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಒಂದು ಕ್ರಷ್ ಮಾಡಿದ್ದು ಅದು ಹಾಕೋಣ. ಇದು ಎಲ್ಲ ಹಸಿ ವಾಸನೆ ಹೋಗೋವರೆಗೆ ಒಂದು ಫ್ರೈ ಆಗಬೇಕು. ಜಾಸ್ತಿ ಫ್ರೈ ಆಗಬೇಡ, ಇದು ಹಸಿ ವಾಸನೆ ಎಲ್ಲ ಹೋಗಲ್ಲ ಅದುವರೆಗೆ. 2 ಮೀಡಿಯಮ್ ಟೊಮ್ಯಾಟೊ ಕಟ್ ಮಾಡಿ, ಕರಿಬೇವಿನ ಸೊಪ್ಪು, ಮಸಾಲ ಪುಡಿ ಎಲ್ಲ ಹಾಕ. 2 ಟೀ ಸ್ಪೂನು ಧನಿಯಾ ಪೌಡ್ರು, 2 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಅರಿಶಿನ ಪೌಡ್ರು. ಅದನ್ನು ಚೆನ್ನಾಗಿ ಮಿಕ್ಸ್ ಹಾಕೋಣ. 3/4 ಟೀ ಸ್ಪೂನು ಗರಂ ಮಸಾಲ ಪುಡಿ ಹಾಕ. ಅದು ಹೋಮ್ ಮೇಡ್ ಗರಂ ಮಸಾಲ ಪುಡಿ. ನಾನು ಗರಂ ಮಸಾಲ ಪುಡಿನ ಟೈಮಲ್ಲೂ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದು, ಅದಕ್ಕೆ ಒಂದು ಗ್ರೀನ್ ಕಲರು ಒಳ್ಳೆ ಟೇಸ್ಟ್ ಆಗಿರುತ್ತೆ. ಈ ರೀತಿಲು ಗರಂ ಮಸಾಲ ಎಲ್ಲರೂ ಪುಡಿ ಮಾಡೋ ಟೈಮಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿರಬೇಕು. ಟೇಸ್ಟ್ ಆಗಿರುತ್ತೆ, ಒಳ್ಳೆ ವಾಸನೆ ಆಗಿರುತ್ತೆ. ಈಗ ಚಿಕನೆಲ್ಲ ಇಡಬೇಕು. ಚಿಕನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಹಾಕಿಡಬೇಕು. ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ಉಪ್ಪು ಹಾಕಿದ್ದು, ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕಬೇಕು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಇದು ಮಣ್ಣು ಕುಡಿಕೆ ಜಾಸ್ತಿ ಬಿಸಿ ಆಗುತ್ತೆ. ಸ್ಟವ್ ಸಿಮ್ಮಿಲ್ ಹಾಕಿ ಇದು ಲಿಡ್ ಹಾಕಿ ಇಡಬೇಕು. ನೀರೇನು ಹಾಕಿಲ್ಲ. ಈಗ ನಮ್ಮದು ಒಂದು 15 ನಿಮಿಷ ಆಗಿದ್ದು ನಾನು ಲಿಡ್ ಓಪನ್ ಹಾಕಿದ್ದು. ನೋಡಿರಿ, ನೀರೇನೂ ಹಾಕಿಲ್ಲ. ಎಲ್ಲ ಒಂದು ಮಿಕ್ಸ್ ಹಾಕೋಣ. ಎಲ್ಲ ಒಂದು ಮಿಕ್ಸ್ ಹಾಕಿ ಲಿಡ್ ಹಾಕಿ ಇಟ್ಟು 10 ನಿಮಿಷ ಹಾಕಬೇಕು. ಈಗ ನಮ್ಮದು ಚಿಕನ್ ಕರ್ರಿ ಎಲ್ಲ ಡ್ರೈ ಆಗಿದೆ ನೋಡಿರಿ. ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ. ಗ್ರೇವಿ ಎಲ್ಲ ಒಂದು ಗಟ್ಟಿಯಾಗಿದೆ, ಡ್ರೈ ಆಗಿದೆ, ಸೆಮಿ ಗ್ರೇವಿ ಆಗಿದೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವೆಲ್ಲ ಈ ರೀತಿಲಿ ಒಂದು ಟ್ರೈ ಮಾಡಬೇಕು. ಈ ಚಿಕನ್ ಕರ್ರಿ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಟ್ರೈ ಮಾಡಬೇಕು. ಇದು ದೋಸೆ ಜೊತೆ, ಚಪಾತಿ, ರೈಸ್ ಜೊತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಜಾಸ್ತಿ ಗ್ರೇವಿ ಇಲ್ಲ. ಈ ರೀತಿಲೆಲ್ಲ ಅವರು ಒಂದು ರೆಡಿ ಹಾಕಬೇಕು. ಮಸಾಲೆ ಎಲ್ಲ ಚಿಕ್ಕೆಲ್ಲ ಹಾಕಬೇಕು. ಈ ರೀತಿಲಿ ಕೊತ್ತಂಬರಿ ಸೊಪ್ಪು ಇದೆಯಾ ಅಂದ್ರೆ ಹಾಕಬೇಕು. ನಮ್ಮದು ಕೈಯಲ್ಲಿ ಖಾಲಿ ಆಗಿದೆ, ಅದಕ್ಕೆ ಹಾಕಿಲ್ಲ. ಕರಿಬೇವಿನ ಸೊಪ್ಪು ಹಾಕಿದ್ದು. ಎಲ್ಲರೂ ಒಂದು ಟ್ರೈ ಮಾಡಬೇಕು. ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಬೇಕು. ಓಕೆ, ಬಾಯ್.